ಕನ್ನಡ ಭಾಷೆ, ನಾಡು, ನುಡಿ, ಸಂಸ್ಕೃತಿ ಎಲ್ಲ ಅತ್ಯಂತ ಪ್ರಾಚೀನ ಮತ್ತು ವೈಭವಪೂರ್ಣವಾಗಿವೆ. ಅತ್ಯಂತ ಶ್ರೀಮಂತ ಇತಿಹಾಸವುಳ್ಳ ನಮ್ಮ ಭಾಷೆ ನಿತ್ಯ ನೂತನ ವಿನೂತನ ನಿರಂತರವಾಗಿದೆ. ನಮ್ಮ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ಹೆಸರಿಟ್ಟು 50 ವರ್ಷ ಪೂರೈಸಿದ ಇಂಥ ಸಂದರ್ಭದಲ್ಲಿ ಈ 50 ವರ್ಷ ಅಭಿಯಾನವನ್ನು ಯಶಸ್ವಿಯಾಗಿ ಇವತ್ತಿನಾಗ ಮಾಡಿದಂಥ ಕಾಲಘಟ್ಟದೊಳಗೆ ನಮಗೆ ಇಂಥ ಒಂದು ಇಬ್ಬರು ಹೆಣ್ಣು ಮಕ್ಕಳು, ನಮ್ಮ ಕನ್ನಡ ನಾಡಿನ ಹೆಣ್ಣು ಮಕ್ಕಳಿಗೆ ವಿಶೇಷವಾದಂಥ ಪ್ರಶಸ್ತಿ ಬಂದಿದ್ದು ನಿಜವಾಗಲೂ ಭುವನೇಶ್ವರಿ ತಾಯಿಯನ್ನು ನೋಡಿದಂಗೆ ಒಂದು ನಮ್ಗೆ ಅನಿಸ್ತಾ ಇದೆ. ಇಂಥ ಒಂದು ಕಾರ್ಯಕ್ರಮ ಈ ಒಂದು ನಮ್ಮ ಪ್ರತಿ ವರ್ಷ ಹೊಸ ಹೊಸ ಸಾಹಿತ್ಯಗಳಿಂದ ಶ್ರೀಮಂತಗೊಳ್ಳುತ್ತಲೇ ಇದೆ. 8 ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿದ್ದು ಯಾವುದಾದ್ರಿದ್ರೆ ಅದು ಕರ್ನಾಟಕ ಕನ್ನಡ ನಾಡಿನ ಹೆಮ್ಮೆಯ ಹಿರಿಯರ ಅವರ ಒಂದು ನಮ್ಮ ಭಾಷೆಗೆ ಒಂದು ಗರಿಯನ್ನು ತಂದು ಕೊಟ್ಟಂಥದ್ದು 8 ಜ್ಞಾನಪೀಠ ಪ್ರಶಸ್ತಿಗಳನ್ನು. ಅದರ ಜೊತೆಗೆ ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೂಕರ್ ಪ್ರಶಸ್ತಿಯನ್ನು ಪಡೆಯುವ ಮೂಲಕ ನಮ್ಮ ನಾಡಿನ ಹೆಣ್ಣು ಮಕ್ಕಳು ಯಾವುದರಲ್ಲಿ ಕಡಿಮೆ ಇಲ್ಲ ಅನ್ನೋದನ್ನು ಜಗತ್ತಿಗೆ ಸಾರಿದಂಥದ್ದೇನಾದ್ರಿದ್ರೆ ಇದೇ ಒಂದು ದೊಡ್ಡ ಕಾರಣ ಅನ್ನೋ ಮಾತನ್ನು ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಅದರ ಜೊತೆಗೆ ಬಾನು ಮುಸ್ತಾಕ್ ಅವರು ಅರಸೀಕೆರೆ, ಹಾಸನ ಜಿಲ್ಲೆಯಲ್ಲಿ ಅರಸೀಕೆರೆ ತಾಲೂಕಿನಲ್ಲಿ ಜನಿಸಿದಂಥವ್ರು. ಅವರು ಬಾಲ್ಯದಿಂದಲೂ ಸಾಹಿತ್ಯಗಳ ಬಗ್ಗೆ ವಿದ್ಯೆಯನ್ನು ಕಲಿತು ಸಾಕಷ್ಟು ಕಷ್ಟಗಳನ್ನು ಪಟ್ಟಂತರೊಳಗೆ ಅವರು ಒಬ್ಬರು. ಅಂಥ ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ, ಒಂದು ಅಲ್ಪಸಂಖ್ಯಾತರ ಕುಟುಂಬದೊಳಗೆ ಹುಟ್ಟಿ ಅವರ ಒಂದು ವಿಪರೀತವಾದ ಕಟ್ಟುಪಾಡುಗಳಲ್ಲಿ ಬೆಳೆದಂಥವರು ಮತ್ತು ತಾವು ಅನುಭವಿಸಿದ ಮತ್ತು ಕಂಡು ಕೇಳಿದ ಅನೇಕ ಅನುಭವಗಳ ಕಥೆಗಳನ್ನಾಗಿ ರಚಿಸಿದವರು ಯಾರಾದರೂ ಇದ್ದರೆ ಅದು ಬಾನು ಮುಸ್ತಾಕ್ ಅವರು ಅನ್ನೋವನ್ನು ಹೆಮ್ಮೆಯಿಂದ ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಬಂಧುಗಳೇ. ಅವರ ಸಂಕಲನವನ್ನು ರಚಿಸಿದ್ದಾರೆ. ಅದರ ಜೊತೆಗೆ ಇವರ ವಿಶೇಷವಾದದ್ದು ಏನಂದರೆ ಗಿರೀಶ್ ಕಾಸರವಳ್ಳಿ ಅವರ ಹಸೀನಾ ಎಂಬ ಚಲನಚಿತ್ರವಾಗಿದೆ. ಈ ಚಿತ್ರಕ್ಕೆ ನಮ್ಮ ಒಟ್ಟಾರೆ 3 ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆದಂಥದ್ದು ಯಾವುದಾದ್ರೆ ಹಸೀನಾ ಅನ್ನೋದೊಂದು ನಾನು ಹೆಮ್ಮೆಯಿಂದ ಹೇಳುವಂಥ ಕೆಲಸವನ್ನು ಮಾಡ್ತೀನಿ ಬಂಧುಗಳೇ. ಅದರ ಜೊತೆಗೆ ನಮ್ಮ ಈ ಪ್ರಶಸ್ತಿಗೆ ಈ ಒಂದು ಬೂಕರ್ ಪ್ರಶಸ್ತಿಗೆ ಕನ್ನಡದ ಕಥೆಗಳನ್ನು ಅನುವಾದ ಮಾಡಿಕೊಟ್ಟಂಥವ್ರು ಅವರು ನಮ್ಮ ರಾಜ್ಯದವರು. ದೀಪಾ ಬಸ್ತಿ ಅವರು ನಮ್ಮ ನಾಡಿನ ವಿಶೇಷವಾದಂಥ ಅನುವಾದವನ್ನು ಮಾಡೋದ್ರ ಮುಖಾಂತರ ಇಂಗ್ಲೀಷ್ನಲ್ಲಿ ಅದನ್ನು ಅನುವಾದ ಮಾಡಿ ವಿಶ್ವಮಟ್ಟಕ್ಕೆ ಒಂದು ಖ್ಯಾತಿ ಗಳಿಸುವಂಥ ಕೆಲಸವನ್ನು ಮಾಡಿದರು ದೀಪಾ ಬಸ್ತಿಯವರು. ಅವರು ಭಾಳ ಈ ಒಂದು ಕತೆಗೆ ಇಂಗ್ಲೀಷ್ನಲ್ಲಿ ಹಾರ್ಟ್ ಲ್ಯಾಂಪ್ ಒಂದು ಶೀರ್ಷಿಕೆ ಕೊಟ್ಟಿದ್ದಾರೆ. ಅದರ ಅನುವಾದವನ್ನು ಮಾಡೋದ್ರ ಮುಖಾಂತರ ಅವರು ಮಡಿಕೇರಿ ಜಿಲ್ಲೆಯಲ್ಲಿ ಹುಟ್ಟಿ ನಮ್ಮ ಒಂದು ಕರ್ನಾಟಕ ರಾಜ್ಯದ ಹೆಣ್ಣುಮಕ್ಕಳು ಇಬ್ಬರಿಗೂ ದೊಡ್ಡ ಒಂದು ಪ್ರಶಸ್ತಿ ಸಿಕ್ಕಿದ್ದು ನಮಗೊಂದು ಗೌರವ ತರುವಂಥದ್ದು. ಅದು ವಿಶೇಷವಾಗಿ ನಾನು ಭಾಳ ಹೆಮ್ಮೆಯಿಂದ ಹೇಳೋದೇನೆಂದರೆ ಕರ್ನಾಟಕ ಅಂತ ಹೆಸರಿಟ್ಟು 50 ವರ್ಷದ ಕಾಲಘಟ್ಟದಾಗ ಎಲ್ಲವೂ ವಿಶೇಷವಾದಂಥವು ಕರ್ನಾಟಕ ರಾಜ್ಯಕ್ಕೆ ಬರುವಂಥ ಕೆಲಸ ಕಾರ್ಯಗಳು ಆಗ್ತಾ ಇದ್ದಾವೆ. ಅದು ನಮಗೆ ಹೆಮ್ಮೆ ಪಡುವಂಥ ಕೆಲಸ. ಮತ್ತು ಅದರ ಜೊತೆಗೆ ಇವೆಲ್ಲವೂ ಯಾಕೆ ಆಗ್ತವೆ ಅಂದರೆ ನಮ್ಮ ಮುಖ್ಯಮಂತ್ರಿಗಳ ಒಂದು ಅಮೃತ ಹಸ್ತ ಏನಂದರೆ ಅವರು ಕನ್ನಡ ಅಂತ ಹೆಸರಿಟ್ಟು 50 ವರ್ಷದ ಹಿಂದಿನ ಸರ್ಕಾರ ಮಾಡಲಿಲ್ಲ. ಆದರೆ ನಮ್ಮ ಮುಖ್ಯಮಂತ್ರಿಗಳು ಇಡೀ ವರ್ಷ ಈ ಕಾರ್ಯಕ್ರಮವನ್ನು ಮಾಡಬೇಕು, ಕನ್ನಡಿಗರಿಗೆ ಕನ್ನಡಕ್ಕೆ ಒಂದು ಗೌರವ ಸಲ್ಲಿಸ್ಬೇಕಂತಂದು ಅವತ್ತೇನು ನಿರ್ಧಾರ ತಗೊಂಡ್ರು. ಅದಾದಮೇಲೆ ಎಲ್ಲವೂ ನಮ್ಮ ಕನ್ನಡಕ್ಕೆ ಒಳ್ಳೆ ಪ್ರಶಸ್ತಿಗಳನ್ನು ತರುವಂಥ ಕೆಲಸ, ನಮ್ಮ ಸಾಹಿತ್ಯ ಲೋಕದೊಳಗೊಂದು ಹೊಸ ಹೆಜ್ಜೆ ಇಡುವಂಥ ಕೆಲಸ ಇವತ್ತು ನಮ್ಮ ಕರ್ನಾಟಕದಲ್ಲಿ ನಮ್ಮ ಸಾಹಿತಿಗಳು ನಮ್ಮೆಲ್ಲ ಹಿರಿಯರು ಮಾಡ್ತಾ ಇರೋದು ನಿಜವಾಗ್ಲೂ ಭಾಳ ಹೆಮ್ಮೆ ತರುವಂಥ ಕೆಲಸ. ಈ ಒಂದು ಕಾರ್ಯಕ್ರಮ ಭಾಳ ವಿಶಿಷ್ಟವಾದಂಥ ಕಾರ್ಯಕ್ರಮ. ಅದರ ಜೊತೆಗೆ ಇನ್ನೂ ಒಂದು ಭಾಳ ವಿಶೇಷವಾಗಿ ಕನ್ನಡದ ಬಗ್ಗೆ, ಸಾಹಿತ್ಯ ಲೋಕದ ಬಗ್ಗೆ, ಸಾಹಿತಿಗಳ ಬಗ್ಗೆ, ನಮ್ಮ ನೆಲದ ಬಗ್ಗೆ ವಿಶೇಷವನ್ನು ಕಾಳಜಿಯಿಂದ ಮಾಡುವಂಥವ್ರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಾಗೆ ಆಗಿದ್ದಾರೆ. ಮೊಟ್ಟ ಮೊದಲಿಗೆ ಅವರು ದೊರೆತಿದ್ದೇ ಕನ್ನಡ ಕಾವಲ ಸಮಿತಿಯ ಅಧ್ಯಕ್ಷರು. ಅದಾದಮೇಲೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಕನ್ನಡದ ಬಗ್ಗೆ ವಿಶೇಷ ಕಾಳಜಿಯನ್ನು ಮಾಡುವಂಥ ಕೆಲಸ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಈ ಕಾರ್ಯಕ್ರಮಕ್ಕೂ ಕಾರಣೀಭೂತರು ಅದನ್ನು ಮಾಡಬೇಕು, ಅವರಿಗೆ ಗೌರವ ಸಲ್ಲಿಸ್ಬೇಕಂತ ಇವತ್ತು ಆ ಕಾರ್ಯಕ್ರಮವನ್ನು ಮಾಡ್ತಿದ್ವಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಮತ್ತು ನಮ್ಮ ಸಾಹಿತಿಗಳಾದಂಥ ಬಾನು ಮುಸ್ತಾಕ್ ಅವರಿಗೆ ಮತ್ತು ದೀಪಾ ಬಸ್ತಿ ಅವರಿಗೆ ಮತ್ತೊಮ್ಮೆ
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.